ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ವೀಕ್ಷಕರೇ, ಭಾರತ ದೇಶದ ಆದರ್ಶ ಶಿಸ್ತು ಸಂಸ್ಕೃತಿ ಕಲಿಸಿದಂಥ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ, ಡಾಕ್ಟರ್ ಹೆಡ್ಗೇವಾರ್ ಇವರೆಲ್ಲರ ಆದರ್ಶಪ್ರಾಯ ಸಂಸ್ಕೃತಿ ನಮಗೇನು ಕಲಿಸಿಕೊಟ್ಟಿದೆ, ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ಶಿಸ್ತು ಮತ್ತು ಸಂಯಮತೆ, ಒಂದು ಹೆಣ್ಣಿಗೆ ಯಾವ ರೀತಿ ಭಾರತ ಮಾತೆ ಅಂತ ನಾವು ಗೌರವ ಕೊಡ್ತೀವಿ, ಆಕೆಯನ್ನು ಪೂಜಿಸ್ತೀವಿ, ಮಹಾಲಕ್ಷ್ಮಿ ಸರಸ್ವತಿ ಅಂತೀವಿ, ಚಾಮುಂಡೇಶ್ವರಿ ಅಂತೀವಿ, ಭುವನೇಶ್ವರಿ ಅಂತೀವಿ, ಭಾರತಾಂಬೆ ಅಂತೀವಿ. ವೀಕ್ಷಕರೇ, ಇವತ್ತು ನೋಡಿ, ಈ 3 ಮಹಾನ್ ನೇತಾರರು, ಮಹಾನ್ ಪಿತಾಮಹಗಳು ಶ್ಯಾಮ್ ಪ್ರಕಾಶ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯ, ಹೆಗ್ಡೆವಾರ್ ಅವರು ಆದರ್ಶ ಸಂಸ್ಕೃತಿ ಕಲಿಸಿಕೊಟ್ಟಂಥ RSS ಸಿದ್ಧಾಂತದೊಂದಿಗೆ ಇವತ್ತು ಭಾರತ ದೇಶದಲ್ಲಿ ಸರ್ಕಾರ ಬಂದಿದೆ, ಕರ್ನಾಟಕದಲ್ಲಿ ಸರ್ಕಾರ ಬಂದಿದೆ, ಅನೇಕ ರಾಜ್ಯಗಳಲ್ಲಿ ಸರ್ಕಾರ ಬಂದಿದೆ. ಆದರೆ ಆ ಸರ್ಕಾರದ ಅದರ ಒಬ್ಬ ಶಾಸಕ ಏನು ಮಾಡಿದಾನೆ ಗೊತ್ತಾ? ಇವತ್ತು ಇಡೀ ಭಾರತ ನೋಡ್ತಾ ಇದೆ. ನಾವು ಬಿಹಾರ್ ಮತ್ತು UPದಲ್ಲಿ ನೋಡ್ತಾ ಇದ್ದೀವಿ ಇಂಥ ಘಟನೆಗಳು. ಆದರೆ ಕರ್ನಾಟಕ ರಾಜ್ಯದ ಒಂದು ಬಾಗಲಕೋಟೆಯ ತೇರದಾಳದ ಶಾಸಕ ಸಿದ್ದು ಸೌದಿ ಒಂದು ಹೆಣ್ಣಿನ ಮೇಲೆ ಯಾವ ರೀತಿ ಮೈ ಮೇಲೆ ಹೋಗಿ ಹಿಡಿದು ಬಡಿದು ಯಾವ ರೀತಿ ಘಟನೆ ಮಾಡಿದ್ದಾರೆ ಅಂದರೆ ಇವತ್ತು ಭಾರತ ನೋಡ್ತಾ ಇದೆ. ಮೋದಿ ನೋಡಬೇಕು, ಇದನ್ನು ಮೊದಲು ಕರ್ನಾಟಕ ರಾಜ್ಯದ ಯಡಿಯೂರಪ್ಪ ನೋಡಬೇಕು. ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶಿಸಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಹಿತ ಮಧ್ಯಪ್ರವೇಶಿಸಿ ಈ ಸಿದ್ದು ಸೌದಿಯ ಶಾಸಕ ಸ್ಥಾನವನ್ನು ತಕ್ಷಣ ರದ್ದುಗೊಳಿಸಿ ಅವರ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ಬೇಕು. RSS ಸಿದ್ಧಾಂತದ BL ಸಂತೋಷ್ ಅವರೇ, ಕಟೀಲ್ ಕುಮಾರ್, ನವೀನ್ ಅವರೇ, ಇದು ಒಂದು ಬಹಳ ರೋಚಕ ಸುದ್ದಿ ಇದೆ, ಕುತೂಹಲಕಾರಿ ಸುದ್ದಿ ಇದೆ. ಯಾಕಂದರೆ ಎಷ್ಟೊಂದು ಹಳೆಯ ತಲೆಮಾರಿನ ಜನ ತಮ್ಮ ಮನೆಯಿಂದ ಬುತ್ತಿ ಗಂಟಿ ಕಟ್ಕೊಂಡು ಊಟವಿಲ್ಲದೆ ಗಂಜಿಗೆ ಪರಿತಪಿಸಿ ಇವತ್ತು ಭಾರತ ದೇಶದಲ್ಲಿ ಒಂದು RSS ಸಿದ್ಧಾಂತ ಉಪವಾಸ ಪಡೆದು ಭಾರತ ದೇಶಕ್ಕೆ ಒಂದು ಅಭ್ಯುದಯ ಆಗಲಿ, ಈ ಕಮಲದಿಂದ ಎಲ್ಲರಿಗೂ ಒಂದು ಕಮಲ ಆಗಲಿ ಅಂತೂ ದೇಶಕ್ಕೆ ಒಂದು ಸಾರಿ ಹೇಳಿದರು. ಆದರೆ ಒಬ್ಬ ಆ ಪಕ್ಷದ ವಲಸೆ ಬಂದ ಶಾಸಕ ಇವತ್ತು ಎಷ್ಟು ಅದನ್ನು, ಆ ಸಂಸ್ಕೃತಿಯನ್ನು ಉಲ್ಲಂಘನೆ ಮಾಡಿ ಇವತ್ತು ಬೀದಿಗೆ ತಳೆದಾನೆ. ಇವತ್ತು ಕರ್ನಾಟಕ ರಾಜ್ಯ ಇವತ್ತು ತೇರದಾಳ್ ಕ್ಷೇತ್ರ ನೋಡ್ತಾ ಇದೆ. ಯಾವ ರೀತಿಯಲ್ಲಿ ನೋಡಿ ಆ ಮಹಿಳೆ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗೋಸ್ಕರ ಹಿಗ್ಗ ಮುಗ್ಗ ಜಗ್ಗಾಡಿ, ಇದು ಏನ್ರಿ ಇದು? ಸಿದ್ದು ಸೌದಿಯವರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಿಮ್ಮನ್ನು ಮಧ್ಯಪ್ರವೇಶಿಸಿ ನಿಮ್ಮ ಶಾಸಕ ಸ್ಥಾನ ಅನರ್ಹಗೊಳಿಸುವ ಮುಂಚಿತ ನೀವು ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ಕೊಟ್ಟು ಅಲ್ಲಿಯ ಮತದಾರ ಪ್ರಭುಗಳ ಕ್ಷಮೆ ಕೇಳಿ ಕಾಲು ಬಿದ್ದು ನೀವು ನಮಸ್ಕಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ವೀಕ್ಷಕರೇ. ಯಾಕಂದರೆ ಇವತ್ತು ನಿಮಗೆ ಮತದಾರ ಪ್ರಭುಗಳಂದರೆ ದೇವರು. ನೀವು ಏನು ಪ್ರಮಾಣ ತಗೊಂಡಿದ್ದೀರಾ ವಿಧಾನಸೌಧದ ಮೆಟ್ಟಲ ಮೇಲೆ ಮತ್ತು ವಿಧಾನಸಭಾ ಅಧ್ಯಕ್ಷರ ಮುಂದೆ ಏನು ಪ್ರಮಾಣ ತಗೊಂಡಿದ್ದೀರಾ? ನಾನು ನನ್ನ ಕ್ಷೇತ್ರದ ಸರ್ವ ಜನರನ್ನು ಸಂರಕ್ಷಿಸುತ್ತೇನೆ, ಮಾನವೀಯತೆ ದೃಷ್ಟಿಯಿಂದ ನೋಡುತ್ತೇನೆ, ಹೆಣ್ಣು ಮಕ್ಕಳನ್ನ ಸಹೋದರ ತಾಯಿಯಂತೆ ನೋಡುತ್ತೇನೆ. ಆದರೆ ನೀವು ಇವತ್ತು ಏನು ಮಾಡ್ತಾ ಇದ್ದೀರಾ? ಒಂದು ಅಧಿಕಾರ ಆಸೆಗಾಗಿ, ಒಂದು ಅಧಿಕಾರದ ಲಾಲಸೆಗಾಗಿ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ನಡೆದು ಎಲ್ಲವೂ ಅವಿರೋಧಗಳನ್ನು ಆಯ್ಕೆ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ಗೌರವ ತಂದು ಕೊಟ್ಟಂತ ಕರ್ನಾಟಕದ ಎಲ್ಲ ಶಾಸಕರನ್ನು ಮೆಚ್ಚಬೇಕು. ಇವತ್ತು ನೀವು ಮಾಡಿದ ಒಂದು ಕುಕೃತ್ಯ, ಈ ವಯಸ್ಸಿನಲ್ಲಿ ಒಂದು ಅಮಾಯಕ ಹೆಣ್ಣು ಮಗಳ ಮೇಲೆ ಯಾವ ರೀತಿ ನೀವು ಸೀರೆ ಜಗ್ಗಾಡಿದ್ದೀರಾ ಅದನ್ನು ನೋಡಿದ್ದೀರಾ ನೀವು? ಅದನ್ನು ಇವತ್ತು ನಾವು ನಂಬರ್ 1 ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದು ನಿಜಕ್ಕೂ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯ, ಹೆಗಡೆವಾರ್ ಅಂತ ಒಂದು ಭಾರತ ರತ್ನಗಳು ಕಟ್ಟಿದಂಥ ಈ ಸಂಸ್ಕೃತಿ ಉಳ್ಳ ಈ RSS ಸಿದ್ಧಾಂತವನ್ನು ಗಾಳಿಗೆ ತೂರಿದ ತಕ್ಷಣ BL ಸಂತೋಷ್ ಅವರು ಮತ್ತು RSS ಸಿದ್ಧಾಂತ ಉಳ್ಳ ಕರ್ನಾಟಕ ರಾಜ್ಯದ ಹಿರಿಯ ಧುರೀಣರು ಎಲ್ಲರೂ ಮಧ್ಯಪ್ರವೇಶಿಸಿ ಸಿದ್ದು ಸೌದಿಯ ಶಾಸಕ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಿಸಬೇಕು. ಇಲ್ಲದಿದ್ದರೆ ಅವರ ಶಾಸಕ ಸ್ಥಾನ ರದ್ದುಗೊಳಿಸಬೇಕು. ಇವತ್ತು ಭುಗಿಲೆದ್ದಿದೆ ತೇರದಾಳ ಮತಕ್ಷೇತ್ರ. ಕರ್ನಾಟಕ ರಾಜ್ಯಾದ್ಯಂತ ಇನ್ನು ಮುಂದೆ ಮಹಿಳಾ ಧನಿಗಳು ಎದ್ದು ನಿಂತು ರಾಜ್ಯಪಾಲರ ಮುಂದೆ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಒಂದು ಈ ಹಿಂದೆ ಇದು ಮಾಡಿದ್ದು ಒಂದ್ಸಲ ಅಲ್ಲ, ಈ ಹಿಂದೆ 2ನೇ ಬಾರಿ ಮಾಡ್ತಾ ಇದ್ದೀರಾ ನೀವು. ಅಲ್ಲಿಯ ಒಂದು ಮಾಜಿ ಸಚಿವೆ, ಅದಕ್ಕೂ ಸಹಿತ ನಿಮಗೆ ಗೌರವವಿಲ್ಲ. ಅಲ್ಲಿಯ ಮಾಜಿ ಶಾಸಕಿ ಉಮಾಶ್ರೀ ಅವರ ಬಗ್ಗೆ ಏನೇನೋ ಚಿಕ್ಕದ್ದನ್ನು ಮಾತಾಡಿದಿರಿ. ಸುದ್ದಿ ಹೊರಗಡೆ ಬಂದು ಪ್ರಕಟಣೆಗೊಂಡಾಗ ರಾಜ್ಯಾದ್ಯಂತ ಕೋಲಾಹಲ ಎದ್ದಾಗ ತಕ್ಷಣ ನನ್ನ ಸಹೋದರಿ ನಾನು ಕ್ಷಮೆ ಕೇಳ್ತೀನಿ ಅಂತ ನೀವು ಹೇಳ್ತೀರಾ. ಎಷ್ಟು ಸೋಗ ಹಾಕ್ತೀರಾ ಸಿದ್ದು ಅವರೇ ನೀವು?
ಸಿದ್ದು ಸೌದಿ ಅವರೇ, ನಿಮಗೆ ಒಂದು ಬಹಳ ಗೌರವ ಸ್ಥಾನ ಕೊಟ್ಟಿದ್ದಾರೆ ಅಲ್ಲಿ ಮತದಾರ ಪ್ರಭುಗಳು. ಅಂತ ಒಂದು ಮಾಜಿ ಮಂತ್ರಿಯನ್ನು ಸೋಲಿಸಿ ನಿಮ್ಮನ್ನು ಶಾಸಕ ಸ್ಥಾನ ಕೊಟ್ಟಿದ್ದಾರೆ. ಆ ಮರ್ಯಾದೆಯನ್ನು ಕಾಪಾಡ್ಕೊಳ್ಳಿ. ಇನ್ನೂ ವೇಳೆ ಇದೆ. ನೀವು ತಕ್ಷಣ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ, ಮನೆಗೆ ಹೋಗಿ ಮತದಾರ ಪ್ರಭುಗಳ ಕ್ಷಮೆ ಕೇಳಿ, ನೇರವಾಗಿ ಸಾಮಾಜಿಕ ಸೇವೆ ಮಾಡಿಕೊಂಡು ಇನ್ನೂ 3 ವರ್ಷ ಇದೆ. ನೀವು ಕೈಕಾಲು ಬಿದ್ದು ಮತ್ತೆ ಜನಪ್ರಿಯತೆಗೊಳಿಸಿ ಪ್ರತಿ ಹೆಣ್ಣನ್ನ ಒಂದು ತಾಯಿ, ತಂಗಿ, ಸಹೋದರಿ ಅಂತ ನೋಡಿ ಅವರಿಗೆ ಒಂದು ಈ ಪ್ರಕರಣಕ್ಕೆ ಇತಿಶ್ರೀ ಆಡಬೇಕು. ಇಲ್ದಿದ್ರೆ ನಿಮ್ಮನ್ನ ಕರ್ನಾಟಕ ರಾಜ್ಯದ ಜನ ಛೀಮಾರಿ ಹಾಕುವಂಥ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ನಿಮಗೆ ಒಂದು ಶಾಸಕ ಸ್ಥಾನದ ಗೌರವ ಘನತೆ ಅನ್ನೋದು ಗೊತ್ತಾ ನಿಮಗೆ? ಗ್ರೀನಿಂಗ್ ಸೈನ್ ಮಾಡ್ತೀರಾ, ಗೆಜೆಟೆಡ್ ಆಫೀಸರ್ ಇಕ್ವಲೆಂಟ್ ಇದ್ದೀರಾ. ಒಂದು ಯಾವುದೇ ಒಂದು ದಾಖಲಾತಿಗೆ ಸೈನ್ ಮಾಡಬೇಕಾದ್ರೆ ಒಂದು ಶಾಸಕ ಗ್ರೀನಿಂಗ್ಲೇ ಸೈನ್ ಮಾಡ್ತಾನೆ. ಅದಕ್ಕೆ ಅವನಿಗೆ ಒಂದು ತಾಲೂಕಾ ಮ್ಯಾಜಿಸ್ಟ್ರೇಟ್, ಒಂದು ತಾಲೂಕಾ ಅಧಿಕಾರಿಯ ಒಂದು ಗೌರವ ಇದೆ, ಘನತೆ ಇದೆ, ಹುದ್ದೆ ಇದೆ. ಅವನ್ನೆಲ್ಲ ಗಾಳಿಗೆ ತೂರಿ ಎಷ್ಟೋ ಜನರ ಮಾತು ಕೇಳಿ ಆ ಜನರ ಜೊತೆ ನೀವು ಒಂದು ಬಂದು ಅಲ್ಲಿ ಮೈದಾನದಲ್ಲಿ ಆ ಹೆಣ್ಣನ್ನು ಹಿಗ್ಗಾಮುಗ್ಗ ಜಗ್ಗಾಡ್ತಿರಲ್ರಿ, ನಿಮಗೆ ನಾಚಿಕೆ ಬರ್ಬೇಕ್ರಿ ಸಿದ್ದು ಸೌದಿ ಅವರೇ. ನೀವು ನಿಜಕ್ಕೂ ನಿಮಗೆ ಏನಾದರೂ ಸಂಸ್ಕೃತಿ ಇದ್ರೆ, ನಿಮಗೆ ಏನಾದರೂ ಒಂದು ಒಳ್ಳೆ ಗುಣ ಇದ್ರೆ ನೀವು ತಕ್ಷಣ ತಲೆದೂಗಿ ರಾಜೀನಾಮೆ ಬೀಸಾಕಿ ಮನೆಯಲ್ಲಿ ಕೂತ್ಕೊಳ್ಳಿ. ಇವತ್ತು ರಾಜ್ಯಾದ್ಯಂತ ಕೋಲಾಹಲ ಆಗ್ತಾ ಇದೆ. ಎಲ್ಲಿ ನೋಡಿದಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ತೇರದಾಳ ಮತಕ್ಷೇತ್ರದಿಂದ, ಬಾಗಲಕೋಟೆ ಕ್ಷೇತ್ರದಿಂದ, ಬಿಜಾಪುರ ಕ್ಷೇತ್ರದಿಂದ ಅನೇಕ ನಿನ್ನೆ ರಾತ್ರಿವರೆಗೆ ನಮಗೆ ದೂರವಾಣಿ ಕರೆಗಳು ಬರ್ತಾ ಇದ್ದಾವೆ. ಇದನ್ನ ತಕ್ಷಣ ಈ ಸುದ್ದಿ ಮಾಡಿ ಅಂತ ಆ ಪ್ರಯುಕ್ತ ಈ ಸುದ್ದಿ ಮಾಡ್ತಾ ಇದ್ದೀವಿ. ನಾವು ಆ ವಿಡಿಯೋಗಳನ್ನು ನೋಡಿದ ಮೇಲೆ ನಮಗೂ ಎಷ್ಟೊಂದು ಕನಿಕರ ಬಂತು ಗೊತ್ತಾ? ನಾವು ಒಂದು ಹೆಣ್ಣಿಗೆ ಗೌರವಿಸೋರು, ಒಂದು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಹೆಗಡೆಯವರು, ಎಂಥ ದೀನ್ ದಯಾಳ್ ಉಪಾಧ್ಯಾಯ ಅವರು ಯಾವ ರೀತಿ ಸಂಸ್ಕೃತಿಯನ್ನು ಕಟ್ಟಿದರು, ಹೆಣ್ಣು ಮಕ್ಕಳನ್ನು ಯಾವ ರೀತಿ ಗೌರವವನ್ನು ಕೊಟ್ಟಿದರು, ಅವರು ಸನ್ಯಾಸಿಗಳಾದರು, ಅವರು ಹೆಣ್ಣನ್ನು ಕಣ್ಣೆತ್ತಿ ನೋಡಲಿಲ್ಲ ಸಹಿತ ಅಂತ ಮಹಾ ತಪಸ್ವಿಗಳು ಒಂದು ಗುಟುಕು ನೀರು ಕುಡಿದು ಇವತ್ತು ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಪಾದಯಾತ್ರೆ ಮಾಡಿ ಇವತ್ತು ಕರ್ನಾಟಕ ಮತ್ತು ಭಾರತದಲ್ಲಿ ಒಂದು ಸರ್ಕಾರ ತಂದರು. ಆದರೆ ಅವರು ಅದನ್ನು ಕಣ್ತುಂಬಿ ನೋಡಲಿಲ್ಲ. ನಿಮ್ಮಂಥವರದಿಂದ, ಹೀನ ಕೃತ್ಯಗಳಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನಿಜಕ್ಕೂ ನಿಮಗೆ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು. ವಿಶ್ವೇಶ್ವರ ಕಾಗೇರಿ, ನೀವು ಘನತೆಯುತ ವಿಧಾನಸಭಾ ಅಧ್ಯಕ್ಷರಿದ್ದೀರಾ, ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರಾ. ಮಧ್ಯ ಪ್ರವೇಶಿಸಿ ರಾಜ್ಯಪಾಲರಿಗೆ ಶಿಫಾರಸು ಮಾಡಿ ಅನರ್ಹಗೊಳಿಸಿ ಈ ಶಾಸಕನನ್ನು ತಕ್ಷಣ. ಯಾಕೆಂದ್ರೆ ಆ ವಿಡಿಯೋ ನೋಡಿದರೆ ಇವತ್ತು ರಾಜ್ಯಾದ್ಯಂತ ಆಂದೋಲನ ಆಗುವ ಪರಿಸ್ಥಿತಿ ಆಗುತ್ತೆ. ಇದಕ್ಕೆ ಇತಿಶ್ರೀ ಆಡಬೇಕಾದ್ರೆ ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಸಿದ್ದು ಸೌದಿ ಅವರೇ. ಅಲ್ಲಿಯ ಜನ ಏನೇನು ಮಾತಾಡಿದ್ದಾರೆ, ಯಾವ ರೀತಿ ಜಗ್ಗಾಡಿದ್ದಾರೆ, ಅದನ್ನು ಸಂಪೂರ್ಣ ಇವತ್ತು ವಿವರದೊಂದಿಗೆ ನಾವು ದೃಶ್ಯದೊಂದಿಗೆ ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಇದೊಂದು ಬಹಳ ಮಾನಹಾನಿ ಘಟನೆ. ಒಂದು ಮಹಿಳೆಯ ಮೇಲೆ ಅತ್ಯಾಚಾರ, ಮಹಿಳೆಯ ಅವಮಾನ, ಮಹಿಳೆಗೆ ಅಗೌರವ. ಈ ಮಹಿಳೆಯ ಅಗೌರವದಿಂದ ಇವತ್ತು ರಾಜ್ಯಾದ್ಯಂತ ಎಲ್ಲ ಶಾಸಕರು ಮತ್ತು ರಾಜಕೀಯ ಧುರೀಣರು ಇದನ್ನ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಸಿದ್ದು ಸೌದಿ ತೇರದಾಳ ಕ್ಷೇತ್ರ ಶಾಸಕ ಇವತ್ತು ಎಲ್ಲ ಸರ್ವ ವಿರೋಧ ಪಕ್ಷದವರು ಸಹಿತ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಯಾಕಂದ್ರೆ ಈ ಹಿಂದೆ ಅನೇಕ ಕರ್ನಾಟಕ ರಾಜ್ಯದಲ್ಲಿ ಶಾಸಕರು ಅಹಿತಕರ ಘಟನೆಗಳನ್ನು ಮಾಡಿದಾಗ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ದು ಉದಾಹರಣೆಗಳಿವೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆ ಇದೆ, ಚೀಮಾರಿ ಹಾಕಿಸ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ. ಇವೆಲ್ಲ ಘಟನೆಗಳನ್ನು ನೋಡಿದಾಗ ಈ ಸಿದ್ದು ಸೌದಿ ಈ ವಯಸ್ಸಿನಲ್ಲಿ ಇಂಥ ಮಾಡುವ ನಿಮಗೆ ಅಧಿಕಾರ ಇತ್ತಾ? ನಿಮಗೆ ಏನೋ ಇದ್ರೂ ಅವಿರೋಧ ಮಾಡಿ ಹಾಕಿ ಜನರನ್ನ ಒಂದು ಪ್ರೀತಿ ಗಳಿಸುವಂತ ಶಾಸಕನಾಗಬೇಕು. ನೀವು ಜನಪ್ರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೀವು ಒಂದೇ ನಿಮಗೆ ದಾರಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇಲ್ದಿದ್ರೆ ನಿಮ್ಮ ಶಾಸಕ ಸ್ಥಾನ ಅನರ್ಹಗೊಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನು ಸಂಪೂರ್ಣ ವಿಡಿಯೋ ದೃಶ್ಯ ನೋಡಿ, ಏನ್ ಜನ ಮಾತಾಡ್ತಾರೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸ್ದಲ್ಲಿ ತಿಳಿಸಿ. ನೋಡಿ, ಅಲ್ಲಿಯ ಜನತೆಗೂ ಒಂದು ವಿನಂತಿ ಮಾಡ್ತೀನಿ, ನೀವು ಏನ್ ನಿಮ್ಮ ಅನಿಸಿಕೆ ಇದೆ ನಮಗೆ ತಿಳಿಸಿ. ನಾವು ಸವಿಸ್ತಾರವಾಗಿ ಮತ್ತೆ ಸುದ್ದಿ ಪ್ರಸಾರ ಮಾಡ್ತೀವಿ. ಅದಕ್ಕೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ನೋಡಿ. ಹೆಗಡೆ ವಾರವರು ಈ RSS ಸಿದ್ಧಾಂತದ ಒಂದು ಮೂಲ ತತ್ವ, ಭಾರತ ರತ್ನ ಅಂತವರು ತಮ್ಮ ಕೊನೆಯ ಉಸಿರು ಹೋಗುವಾಗ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಅದನ್ನು ಇವತ್ತು ಬಿತ್ತರಿಸ್ತಾ ಇದ್ದೀವಿ. ಆ ಹಳೆ ವಿಡಿಯೋ ಸಹಿತ ನಮ್ಮ ಹತ್ರ ಇದೆ. ಅವರ ಮಾತು ಕೇಳಿ. ಅಂಥವರ ಮಾರ್ಗದರ್ಶನ ನಿಮಗೆ ಸಿಕ್ಕಿಲ್ಲ, ಅಂಥವರ ದರ್ಶನ ಸಹಿತ ಸಿಕ್ಕಿಲ್ಲ. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಹೆಗಡೆವಾರ್ ಅವರು ಬರೆದಂಥ ಕೆಲವು ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಮನೆಯಲ್ಲಿ ಅಧ್ಯಯನ ಮಾಡಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಆದರ್ಶ ಮತ್ತು ಸಿದ್ಧಾಂತ, RSS ಸಂಸ್ಕೃತಿ ಏನನ್ನೋದು ನಿಮಗೆ ತಿಳಿಯುತ್ತೆ. ನಿಮಗೆ ಅದು ಏನೂ ಗೊತ್ತಿಲ್ಲ. ನೀವು ವಲಸೆ ಬಂದವರು, ನೀವು ವಲಸೆ ಬಂದು ಈಗ ನಾನು RSS ಸಿದ್ಧಾಂತದೊಂದಿಗೆ ಬಂದಿದ್ದೇನೆ ಅಂತ ಪ್ರಮಾಣ ತಗೊಂಡ್ರೆ ಆಗೋಲ್ಲ. ಅದಕ್ಕೆ ಕಠಿಣ ಪರಿಶ್ರಮ ಪಡಬೇಕಾಗತ್ತೆ, ಅದಕ್ಕೆ ಕಠಿಣ ವ್ಯಾಯಾಮ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಮಾರ್ನಿಂಗ್ 6 ರಿಂದ 8 ಗಂಟೆವರೆಗೆ ಶಾಖೆ ಹತ್ರ ಹೋಗಿ ಆ RSS ಧ್ವಜವಂದನೆ ಮುಂದೆ ಅದನ್ನ ಪ್ರಮಾಣ ಮಾಡಬೇಕಾಗತ್ತೆ. ಆ ಪ್ರಾರ್ಥನೆ ಸಹಿತ ಬರ್ತಾ ನಿಮಗೆ ನಾಚಿಕೆ ಆಗಬೇಕು. ಸಿದ್ದು ಸೌದಿ ಅವರೇ, ನಿಮಗೆ ನಿಜಕ್ಕೂ 3 ದಿನ ಗಡುವಿದೆ. ತಕ್ಷಣ ರಾಜೀನಾಮೆ ಕೊಡಿ, ಮನೆಗೆ ಹೋಗಿ. ಇದೇ ಇವತ್ತಿನ ಟಾಪಿಕ್.
ಇನ್ನೂ ನೀವು 3 ದಿನಗಳು ಮೀರಿ ಏನಾದರೂ ಮತ್ತೆ ಮುಂದುವರೆದ್ರೆ ನಾವು ನಿರಂತರವಾಗಿ ರಾಜ್ಯಾದ್ಯಂತ ಜನ ಮಹಿಳಾ ಧನಿಗಳನ್ನು ಎಚ್ಚರಿಸಲು ಇದೊಂದು ಮತ್ತೆ ಸುದ್ದಿ ಪ್ರಸಾರ ಮಾಡಬೇಕಾಗುತ್ತೆ. ಈ ನಂಬರ್ 1 ಚಾನಲ್ ವೀಕ್ಷಿಸಿ, ನಂಬರ್ 1 ಚಾನಲ್ ಫಾಲೋ ಮಾಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಇದು ಒಂದು ಶಾಸಕನ ಕುಕೃತ್ಯ. ಈ ಮರ್ಯಾದೆ ಇಲ್ಲದ ಶಾಸಕ ಸಂಪುಟ ದರ್ಜೆ ಸ್ಥಾನಮಾನದ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸಹಿತ ಆಗಿದ್ದಾರೆ. ಆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಸರ್ಕಾರಿ ಒಂದು ಕಾರ್ ಇರುತ್ತೆ, ಎಸ್ಕಾಟ್ ಇರುತ್ತೆ, ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುತ್ತಾರೆ. ಅವರಿಗೆ ಬಂದು ಅಲ್ಲಿ CPI DSP ಸಲ್ಯೂಟ್ ಹೊಡೆಯುವಂಥ ಒಂದು ಪರಿಸ್ಥಿತಿ ಇದೆ. ಏನು ನಿಮಗೆ ಇಂಥ ಸಲ್ಯೂಟ್ ಹೊಡ್ಕೊಳ್ಳುವ ನಾಚಿಕೆ ಇಲ್ಲದ ಶಾಸಕ? ಒಂದು ಹೆಣ್ಣು ಮಗಳು, ಅದು ಪರಿಶಿಷ್ಟ ಜಾತಿಯವರಿದ್ದಾರೆ ಅದರಲ್ಲಿ. ಈ ಒಂದು ಕೌನ್ಸಿಲರ್ ಇದ್ದಾರೆ, ಅವರು ಆರಿಸಿ ಬಂದದ್ದು ಮಾಲಿಂಗ್ಪುರ ಪುರಸಭೆ. ಈ ಚುನಾವಣೆಯ ಘಟನೆ, ಅವರು ಜನತೆಯಿಂದ ಆರಿಸಿ ಬಂದಂಥ ಕೌನ್ಸಿಲರ್ಗಳನ್ನ ಹಿಗ್ಗಾಮುಗ್ಗ ಎಳೆದಾಡಿ ಸೊಂಟದ ಮೇಲೆ ಕೈ ಹಾಕ್ತೀರಾ ಅಂದ್ರೆ ನಿಮಗೆ ನಾಚಿಕೆ ಆಗಬೇಕು. ನಿಜಕ್ಕೂ ನೀವು ಇದನ್ನ ಕರ್ನಾಟಕ ರಾಜ್ಯಾದ್ಯಂತ ಆ ಜನ ಆಂದೋಲನ ಆಗೋಕ್ಕಿಂತ ಮುಂಚಿತ ನೀವು ಮನೆ ಸೇರಬೇಕು ಸಿದ್ದು ಸೌದಿ ಅವರೇ. ಅದಕ್ಕೆ ಉಮಾಶ್ರೀ ಅಲ್ಲಿಯ ಮಹಿಳಾ ಧ್ವನಿಯೊಂದಿಗೆ ಏನ್ ಮಾತಾಡಿದ್ದಾರೆ ಅದನ್ನ ನೇರವಾಗಿ ನಮ್ಮ ದೃಶ್ಯದೊಂದಿಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ನಮಸ್ಕಾರ. ಈ ನಮ್ಮ ಮಹಾಲಿಂಗಪುರ ಪುರಸಭೆಯಲ್ಲಿ ನಡೆದಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರು ನಡೆದುಕೊಂಡಂತಹ ರೀತಿ ಅತ್ಯಂತ ಹೀನಾಯ ರೀತಿ. ಅವರುಗಳು ತಮ್ಮ ಪಕ್ಷದ ಆಂತರಿಕ ವಿಷಯ ಏನೇ ಇದ್ರೂ ಕೂಡ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಗುಂಡಾಗಿರಿ ಮಾಡುವುದರ ಮೂಲಕ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ, ಹೆಣ್ಣು ಮಕ್ಕಳು ಅಂದ್ರೆ ಯಾರು? ಜನಪ್ರತಿನಿಧಿ, ಜನಗಳಿಂದ ಆಯ್ಕೆಯಾದಂತ ಹೆಣ್ಣು ಮಕ್ಕಳ ಮೇಲೆ ಅಷ್ಟೊಂದು ಜನ ಗಂಡಸರು ಸೇರಿ ಅವರನ್ನ ಎಳೆದಾಡಿ ಅವರಿಗೆ ಅವಮಾನ ಮಾಡಿ, ಒಬ್ಬ ಜನಗಳಿಂದ ಆಯ್ಕೆಯಾದಂತ ಜನಪ್ರತಿನಿಧಿಗಳು ಒಳಗೆ ಹೋಗಿ ಓಟ್ ಹಾಕೋದಕ್ಕೆ ತಡೆಯುವಂಥದ್ದು, ಅವರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥದ್ದು, ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ತಕ್ಕಂಥ ರೀತಿಯಲ್ಲಿ ಗೂಂಡಾಗಿರಿ ವರ್ತನೆ ಅದು ಮಾಡಿದ್ದಿದೆಯಲ್ಲ, ಅದು ಖಂಡನೀಯವಾದಂಥದ್ದು. ಹಾಗೆ ಇದೊಂದು ಒಂದು ಒಂದು ಮನುಷ್ಯರಿಗಿಂತಲೂ ಒಂದು ಪಶುವ ರೀತಿಯಲ್ಲಿ ಮಹಿಳೆಯರನ್ನ ನಡೆಸ್ಕೊಂಡಂತ ರೀತಿ ಅತ್ಯಂತ ಖೇದದ ಸಂಗತಿ. ಮತ್ತೆ ಒಬ್ಬ ಶಾಸಕರು ಕೂಡ ಇದರಲ್ಲಿ ಕಾರ್ಯಕರ್ತರು, ಮುಖಂಡರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಶಾಸಕರು, ಅವರು ಇಡೀ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ ಮತ್ತು ಕ್ಯಾಬಿನೆಟ್ ರ್ಯಾಂಕಿನ ಒಬ್ಬ ನಿಗಮದ ಅಧ್ಯಕ್ಷರಾಗಿ, ಮಾಜಿ ಚೀಫ್ ವಿಪ್ ಆಗಿ ಇಷ್ಟು ಸಲ ಅವರು ಅಧಿಕಾರದಲ್ಲಿ, ರಾಜ್ಯಭಾರದಲ್ಲಿ ಪಾಲ್ಗೊಂಡು ಅಧಿಕಾರವನ್ನ ನಡೆಸಿದಂತವರು ಇವತ್ತು ಈ ರೀತಿ ನಡ್ಕೊಳ್ತಾರೆ ಅಂತಂದ್ರೆ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲರೂ ಸಹ ತಲೆ ತಗ್ಗಿಸುವಂತಹ ವಿಚಾರ, ಅಮಾನವೀಯದಂತಹ ವರ್ತನೆ. ಮತ್ತು ಸ್ವತಃ ತಾವೇ ಆ ಹೆಣ್ಣುಮಗಳ ಸೊಂಟ ಹಿಡಿದು ತಳ್ಳಿ ಆ ಮೆಟ್ಟಲುಗಳ ಮೇಲೆ ಆ ಹುಡುಗಿ ಬಿದ್ದು ಎದ್ದು ಹೋಗುವಂತದ್ದು ಇದೆಯಲ್ಲ, ಇಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆಯಾ? ಇವರ ಕಾಲದಲ್ಲಿ, ಇವರ ಆಡಳಿತದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆಯಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಮತ್ತೆ ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಂಸ್ಕೃತಿ ಪಾಠ ಹೇಳ್ತಕ್ಕಂಥವ್ರು, ಧರ್ಮ ಮತ್ತು ಇನ್ನೊಂದು ಬೋಧನೆ ಮಾಡ್ತಕ್ಕಂಥವ್ರ ನಡವಳಿಕೆ ಇದೆ. ಆದ್ರೆ ಮುಂದೆ ಹೇಗೆ ಇವರನ್ನ ನಂಬಿ ಜನ ಜೀವನ ಮಾಡ್ಲಿಕ್ಕೆ ಆಗತ್ತೆ ಅಂತಕ್ಕಂಥದ್ದು ಇವತ್ತು ಜನರ ಆತಂಕ ಕೂಡ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಎಲ್ರೂ ಗಮನಿಸಬಹುದಾಗಿದೆ. ಅದರಿಂದ ಇದನ್ನ ನಾವು ಬಹಳ ಬಲವಾಗಿ ಖಂಡಿಸ್ತೇವೆ. ವಿಶೇಷವಾಗಿ ದೌರ್ಜನ್ಯಕ್ಕೆ, ಅದು ವಿಶೇಷವಾಗಿ ಶಾಸಕರು ತಳ್ಳಿರ್ತಕ್ಕಂಥ ಅವ್ರಿಗೆ ಎಲ್ಲಾ ಕಾನೂನುಗಳು ಗೊತ್ತಿದೆ. ಮತ್ತು ಕಾಂಗ್ರೆಸ್ ಹೆಣ್ಮಕ್ಳು, ಬಿಜೆಪಿ ಹೆಣ್ಮಕ್ಳು ಅನ್ನೋ ಭೇದ ಭಾವನೂ ಇಲ್ಲ ಅಲ್ಲಿ, ಅವ್ರಿಗೇನು ಗೊತ್ತೂ ಇಲ್ಲ. ಎಲ್ಲಾ ಹೆಣ್ಮಕ್ಳು ಎಳೆದಾಡಿದ್ದಾರೆ. ಅದು SC ಸಮಾಜದ ಹೆಣ್ಮಕ್ಳು ಕೂಡ ಅದರಲ್ಲಿ ಸಿಕ್ಕೊಂಡು ಬಹಳ ಅನುಭವಿಸಿದ್ದಾರೆ ಮತ್ತು ಮಾನಸಿಕವಾಗಿ ಇಷ್ಟು ಹಿಂಸೆ ಆಗಿದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ದೈಹಿಕವಾಗಿ ಅವ್ರ ಮೇಲೆ ಹಲ್ಲೆ ಆಗಿದೆ. ಇದನ್ನ ಖಂಡಿಸೋಕೆ ಇವತ್ತೊಂದು ದಿವಸ ಜನರು ಕೂಡ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಕಂಗಾಲಾಗ್ತಾ ಇದ್ದಾರೆ. ಇಂತಹ ದಬ್ಬಾಳಿಕೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ, ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಬಿಜೆಪಿಯ ಸರ್ಕಾರ ಮತ್ತು ಬಿಜೆಪಿ ಪಕ್ಷದ ನಡತೆಗಳನ್ನ ಎಲ್ಲರೂ ಸಹ ಖಂಡಿಸಬೇಕಾದ ಕಾಲ. ಓಕೆ, ಈಗ ಮುಂದೆ ಮೇಡಮ್ ಅವರೇ, ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಿಗೆ ಅವರ ಸದಸ್ಯ ಸ್ಥಾನವನ್ನ ಅನರ್ಹಗೊಳಿಸಲಿಕ್ಕೆ ಏನಾದರೂ ಮನವಿಗೆ ನೀವು ಸಲ್ಲಿಸ್ತೀರಾ ರಾಜ್ಯಪಾಲರಿಗಾಗ್ಲಿ?
ನಾವು ಯಾವ್ಯಾವ ರೀತಿಯಲ್ಲಿ ಕಾನೂನು ಕ್ರಮಗಳನ್ನ ತಗೋಬಹುದು ಎಲ್ಲವನ್ನೂ ಚಿಂತನೆ ನಡೆಸಿದ್ದೇವೆ. ಚಿಂತನೆ ನಡೆಸಿದ್ರ ಮೂಲಕವಾಗಿ ನಮ್ಮ ಹಿರಿಯ ನಾಯಕರುಗಳು ಕೂಡ ಅವ್ರ ಗಮನಕ್ಕೆ ತಂದಿದ್ದೇವೆ. ಚರ್ಚೆ ನಡೆಸಿ ಮುಂದಿನ ಕ್ರಮಗಳನ್ನ ನಾವು ಪಾಲನೆ ಮಾಡ್ತೇವೆ. ಓಕೆ ಮೇಡಮ್, ನಮ್ಮ ಜೊತೆ ಮಾತಾಡಿದಕ್ಕಾಗಿ ನಮಸ್ಕಾರ ಮೇಡಮ್. ಧನ್ಯವಾದಗಳು. ಓಕೆ, ನಮಸ್ಕಾರ. ನಮಸ್ಕಾರ. मद्रास, मुंबई, सिंध आदि सभी प्रांतों के स्वयंसेवक परस्पर क्यों इतना प्रेम करते हैं? केवल इसीलिए कि वह राष्ट्रीय स्वयंसेवक संघ के घटक है। हमारे संघ का प्रत्येक स्वयंसेवक दूसरे स्वयंसेवक पर अपने सगे भाई से भी अधिक प्रेम करता है। आज आप अपने अपने स्थान को वापस जा रहे हैं। मैं आपको प्रेम पूर्वक विदाई देता हूं और अनुरोध करता हूं कि वापस जाते जाते ये प्रतिज्ञा कीजिए कि जब तक तन में प्राण है संघ को नहीं भूलेंगे। किसी भी मोह से विचलित नहीं होंगे तथा अपने जीवन में ऐसा कहने का कुअवसर न आने देंगे कि मैं भी कभी संघ का स्वयं सेवक था। जब तक हम जीवित हैं तब तक स्वयं सेवक रहेंगे। तन मन धन से संघ कार्य करेंगे। मैं आपको कोई नई बात नहीं बता रहा हूं। प्रत्येक स्वयं सेवक को संघ कार्य को ही अपने जीवन का प्रमुख कार्य समझना चाहिए। मैं आपको इस दृढ़ विश्वास के साथ विदाई दे रहा हूं कि आप इस मंत्र को अपने हृदय पर अच्छी तरह से अंकित कर यहां से जाएंगे। आपकी सेवा न कर सका इसलिए क्षमा याचना कर मैं अपनी वाणी को विराम देता हूं। भारत माता की जय।